ಮೈ ಡಿಯರ್ ಫ್ರೆಂಡ್ಸ್, ನಾನು ನಿಮ್ಮ ಶ್ರೀಗಂಧ ಫ್ರಮ್ ವೈಟ್ ಕಾಮರ್ಸ್. ನಾನು ನಿಮಗೆ ಇವತ್ತಿನ ಹೊಸ ಹೇಳಿಲಿ ಮೈಸೂರು ಯೂನಿವರ್ಸಿಟಿಯಿಂದ PG ಅಡ್ಮಿಷನ್ 24-25 ಅಕಾಡೆಮಿಕ್ ಇಯರ್ಗೆ ಎಂಟ್ರೆನ್ಸ್ ಎಕ್ಸಾಮ್ಗೆ ಡೇಟ್ನ ಬಿಟ್ಟಿದ್ದಾರೆ. ಸೊ ಎಕ್ಸಾಮ್ ಯಾವಾಗಿಂದ ಇರುತ್ತೆ ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಹಾಗೆಯೇ ಫ್ರೆಂಡ್ಸ್, ವಿಡಿಯೋ ಶುರು ಮಾಡೋಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಬೇಗ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಜೊತೆಗೆ ನೀವು ನನ್ನ ಇನ್ಸ್ಟಾ ಮತ್ತು ಟೆಲಿಗ್ರಾಮಲ್ಲಿ ಕೂಡ ಫಾಲೋ ಮಾಡೋದು, ಡಿಸ್ಕ್ರಿಪ್ಷನಲ್ಲಿ ಲಿಂಕ್ ಇದೆ. ಹಾಗೆ ನಿಮಗೆ ಕಂಟೆಂಟಲ್ಲಿ ಡೌಟ್ ಇತ್ತು ಅಂದರೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ, ಇಲ್ಲ ಅಂತಂದರೆ ಇನ್ಸ್ಟಾ ಟೆಲಿಗ್ರಾಮ್ ಕಾಂಟ್ಯಾಕ್ಟ್ ಮಾಡಿ, ನಾನು ನಿಮಗೆ ಖಂಡಿತವಾಗ್ಲೂ ತಿಳಿಸ್ಕೊಡ್ತೀನಿ. ಸೊ ನೀವಿಲ್ಲಿ ಮೈಸೂರು ಯೂನಿವರ್ಸಿಟಿ ವೆಬ್ಸೈಟ್ ಓಪನ್ ಮಾಡಿ, ಅಲ್ಲಿ ನೀವು ನೋಡ್ತಾ ಇರ್ಬೋದು, ಇಲ್ಲಿ ಸ್ನಾತಕೋತ್ತರ ಪ್ರವೇಶಾತಿ ಮತ್ತು ಕೋರ್ಸುಗಳ ವಿವರ ಅಂತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ. ಇದ್ರ ಮೇಲೆ ಕ್ಲಿಕ್ ಮಾಡಿದ್ಮೇಲೆ ಒಂದು ಪೇಜ್ ಓಪನ್ ಆಗುತ್ತೆ. ಸೊ ನೀವು ಇಲ್ಲಿ ನೋಡ್ತಾ ಇರ್ಬೋದು, ಏನೇ ಅಪ್ಡೇಟ್ ಇತ್ತು ಅಂತಂದರೆ ಇಲ್ಲಿ ಕೊಟ್ಬಿಡ್ತಾರೆ. ಹಾಗೆಯೇ ಇಲ್ಲೊಂದು ಏನೋ ನೋಟ್ ಇದೆ, ಫಾರ್ PG ಪ್ರೋಗ್ರಾಮ್ಸ್ ವೇರ್ ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಇಸ್ ನಾಟ್ ಕಂಡಕ್ಟೆಡ್, ದಿ ಅಡ್ಮಿಷನ್ ವಿಲ್ ಬಿ ಬೇಸ್ಡ್ ಆನ್ ದೇರ್ qualifying degree marks as per eligibility criteria and merit. All registered candidates have to apply for the PG programs with or without entrance exams. Admission portal opens during first week of September 2014. ಆ್ಯಕ್ಚುಲಿ ನಾನು ಇದ್ರ ಬಗ್ಗೆ ಕೇಳಿದೆ. ಸೊ ಅವರು ಇದನ್ನು ಕೇಳಿದ್ದಕ್ಕೆ ಹಾಗೇನಿಲ್ಲ. ಸೊ ಎಂಟ್ರೆನ್ಸ್ ಎಕ್ಸಾಮ್ನು ಕೂಡ ಕನ್ಸಿಡರ್ ಮಾಡ್ತೀವಿ. ಜೊತೆಗೆ ಏನಂತಂದರೆ, ಈಗ ಯಾವುದು ಲಿಮಿಟೆಡ್ಗಿಂತ ಅಪ್ಲಿಕೇಶನ್ ಕಮ್ಮಿ ಬಂದಿದೆಯೋ ಆ ಡಿಪಾರ್ಟ್ಮೆಂಟ್ಗೆ ಎಂಟ್ರೆನ್ಸ್ ಎಕ್ಸಾಮ್ ಇರೋಲ್ಲ. ಸೊ ಅಂಥ ಡಿಪಾರ್ಟ್ಮೆಂಟ್ ಏನಂತಂದರೆ ಲಿಮಿಟೆಡ್ ಮೀನ್ಸ್ 100ಗಿಂತ ಯಾವ್ದು ಕಮ್ಮಿ ಬಂದಿದೆ ಅದಕ್ಕೆ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ಇರೋಲ್ಲ. ಅದಕ್ಕೆ ಡೈರೆಕ್ಟಾಗಿ ಸೆಲೆಕ್ಟ್ ಮಾಡ್ತೀವಿ. 100ಕ್ಕಿಂತ ಜಾಸ್ತಿ ಯಾವುದೆಲ್ಲ ಅಪ್ಲಿಕೇಶನ್ ಬಂದಿದೆ ಅವಕ್ಕೆ ಎಂಟ್ರೆನ್ಸ್ ಎಕ್ಸಾಮ್ ಪ್ಲಸ್ ನಿಮ್ಮ ಮೆರಿಟ್ ಎಲ್ಲ ಕನ್ಸಿಡರ್ ಮಾಡ್ತೀನಿ ಅಂತಲೂ ಕೂಡ ಒಂದು ಇನ್ಫಾರ್ಮೇಷನ್ನ ಕೊಟ್ಟರು. ಹಾಗೆ ನೀವು ನೋಡ್ತಾ ಇರ್ಬೋದು, ಇಲ್ಲಿ MSc ಕಂಪ್ಯೂಟರ್ ಸೈನ್ಸ್ ಸಿಲೆಬಸ್ ಹ್ಯಾಸ್ ಬಿನ್ ಅಪ್ಡೇಟೆಡ್, ಕೈಂಡ್ಲಿ ಚೆಕ್ ದೇರ್ ಅಂಡರ್ ಸಿಲೆಬಸ್ ಲಿಂಕ್. ಸರಿನಾ? ಸೊ ಏನು ನೀವು ಇಲ್ಲಿ ಸಿಲೆಬಸ್ ಚೇಂಜ್ ಆಗಿದೆ ಅದನ್ನು ನೀವು ಸಿಲೆಬಸಲ್ಲಿ ನೀವು ನೋಡ್ಬೋದು. ಸಿಲೆಬಸ್ ಏನಿದೆ ಇಲ್ಲಿ 3 ಡಾಟ್ ಮೇಲೆ ಕ್ಲಿಕ್ ಮಾಡಿದರೆ ಸಿಲೆಬಸ್ ಅಂತಿದೆಯಲ್ಲ, ಜಸ್ಟ್ ಇದ್ರ ಮೇಲೆ ಕ್ಲಿಕ್ ಮಾಡಿ ಅದರಲ್ಲಿ MSc ಕಂಪ್ಯೂಟರ್ ಸೈನ್ಸ್ ಸೊ ಸಿಲೆಬಸ್ಸು ಇದ್ರ ಮೇಲೆ ಕ್ಲಿಕ್ ಮಾಡಿ ಇಲ್ಲಿ ನೀವು ನೋಡ್ಬೋದು. ಸರಿನಾ? ಇಲ್ಲಿ ನೀವು ನೋಡಿದ್ರೆ ನಿಮ್ಗೆ ಇಲ್ಲಿ ನೀಟಾಗಿ ಅರ್ಥ ಆಗುತ್ತೆ. ಈಗ ನೆಕ್ಸ್ಟು ನಾವು ಮೇಯ್ನಾಗಿ ಬರೋದು ಎಂಟ್ರೆನ್ಸ್ ಎಕ್ಸಾಮ್ ಡೇಟ್ ಯಾವಾಗಪ್ಪ ಅಂತಂದರೆ, ಇಲ್ಲಿ ನೋಡೋದು PG ಎಂಟ್ರೆನ್ಸ್ ಎಕ್ಸಾಮ್ ಟೈಮ್ ಟೇಬಲ್ ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಿ ಒಂದು PDF ಓಪನ್ ಆಗಿ ಆಟೋಮೆಟಿಕ್ ಓಪನ್ ಆಗುತ್ತೆ ನನ್ನದ್ರಲ್ಲಿ. ಇಲ್ಲಿ ನೋಡ್ತಾ ಇರ್ಬೋದು, ಇದು ಯಾವುದು ಟೈಮ್ ಟೇಬಲ್, ಇದು ಓಪನ್ ಆಯಿತು, ಎಂಟ್ರೆನ್ಸ್ ಎಕ್ಸಾಮ್ ಟೈಮ್ ಟೇಬಲ್. ಇಲ್ಲಿ ನೋಡ್ತಾ ಇರೋದು ಟೈಮ್ ಟೇಬಲ್ ಆಫ್ PG ಎಂಟ್ರೆನ್ಸ್ ಎಕ್ಸಾಮಿನೇಷನ್ ಆಗಸ್ಟ್ 2024. ಸೊ ನಿಮಗೆ ಎಂಟ್ರೆನ್ಸ್ ಎಕ್ಸಾಮ್ ಶುರುವಾಗೋದು 23, 24, 25ನೇ ತಾರೀಕಿಂದ. ಸರಿನಾ? 23, 24, 25. ಸೊ ಯಾವ್ಯಾವ ದಿನಾಂಕಕ್ಕೆ ಯಾವ್ಯಾವ ಟೈಮಿಂಗ್ಸಲ್ಲಿ ಎಕ್ಸಾಮ್ ಇದೆ ಅನ್ನೋದನ್ನ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಹಾಗೆಯೇ ಗ್ರೂಪ್ 3 ಮತ್ತು ಗ್ರೂಪ್ 2, ಗ್ರೂಪ್ 1ಗೆ ಯಾವಾಗಿದೆ ಅಂತಲೂ ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು ಏನಪ್ಪ ಅಂತಂದರೆ, ಈ ಗ್ರೂಪ್ 1, ಗ್ರೂಪ್ 3 ಸಬ್ಜೆಕ್ಟ್ ಯಾವ್ಯಾವ ಇದ್ದಾವೆ ಅದನ್ನು ಕೂಡ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದೆ. ಗ್ರೂಪ್ 1, ಗ್ರೂಪ್ 2, ಗ್ರೂಪ್ 3, ಗ್ರೂಪ್ 4. ಮತ್ತು ಇಲ್ಲಿ ನೋಟಲ್ಲಿ ನೋಡೋದು ಕೀ ಆನ್ಸರ್ ವಿಲ್ ಬಿ ಅನೌನ್ಸ್ಡ್ ಎವ್ರಿ ಡೇ ಬಿಫೋರ್ 8 PM. ನೀವು ಎಕ್ಸಾಮ್ ಏನಾಗುತ್ತೆ ನಿಮಗೆ ಎಂಟ್ರೆನ್ಸ್ ಎಕ್ಸಾಮು ಆ ದಿನ 8 ಗಂಟೆ ಒಳಗಡೆ ವೆಬ್ಸೈಟಲ್ಲಿ ಅನೌನ್ಸ್ ಆಗುತ್ತೆ ಅಂತಲೂ ಕೂಡ ಇಲ್ಲಿ ಪ್ರಾಪರಾಗಿ ಮೆನ್ಷನ್ ಮಾಡಿದ್ದಾರೆ. ಇಫ್ ಎನಿ ಕೀ ಆನ್ಸರ್ ಈಸ್ ಫೌಂಡ್ ರಾಂಗ್, ದಿ ಕ್ಯಾಂಡಿಡೇಟ್ ಕ್ಯಾನ್ ಫೈಲ್ ದೇರ್ ಅಬ್ಜೆಕ್ಷನ್ ಆನ್ಲೈನ್ ಆ್ಯಂಡ್ ಅಪ್ಲೋಡ್ ರಿಲೇಟೆಡ್ ಡಾಕ್ಯುಮೆಂಟ್ಸ್ ವಿತ್ ದೇರ್ ಲಾಗಿನ್ ಅಕೌಂಟ್ಸ್ ಆ್ಯಂಡ್ ಅಮೌಂಟ್ ಆಫ್ 100 rupees for each subject has to be paid on. Objection should be filed on before 5 PM 25th August. ಏನಂತಂದರೆ, ನಿಮಗೆ ಕೀ ಆನ್ಸರ್ ಬಿಟ್ಟಾಗ ಕೀ ಆನ್ಸರ್ಲಿ ತಪ್ಪಿತ್ತು ಅಂತ ಅನಿಸಿದ್ರೆ ಅದನ್ನು ನೀವು ಕ್ಲೈಮ್ ಮಾಡ್ಬೋದು ವಿತ್ ಪ್ರಾಪರ್ ಡಾಕ್ಯುಮೆಂಟ್. ಅದು ಬಿಫೋರ್ 25th August 5 PM ಒಳಗಡೆ ನೀವು ಅದನ್ನು ಕ್ಲೈಮ್ ಮಾಡ್ಬೋದು. ಸೊ ಫಾರ್ ಈಚ್ ಸಬ್ಜೆಕ್ಟ್ 100 rupees. ಸರಿನಾ? ಈಚ್ ಸಬ್ಜೆಕ್ಟ್ 100 rupees. ಸೊ ಎಂಟ್ರೆನ್ಸ್ ಎಕ್ಸಾಮ್ ವಿಲ್ ನಾಟ್ ಬಿ ಕಂಡಕ್ಟೆಡ್ ಫಾರ್ ದಿ ಫಾಲೋಯಿಂಗ್ ಸಬ್ಜೆಕ್ಟ್ಸ್. ಸೊ ಎಂಟ್ರೆನ್ಸ್ ಎಕ್ಸಾಮ್ ಏನು ಸಬ್ಜೆಕ್ಟ್ ಇದೆ ಈ ಸಬ್ಜೆಕ್ಟ್ಗೆ ನಾನು ಇಲ್ಲಿ ತೋರಿಸ್ತಾ ಇದ್ದೀನಲ್ಲ. ಸೊ ಆಂಥ್ರೋಪಾಲಜಿ ಗ್ರೂಪ್ 5ಅಲ್ಲಿ, ಜಿಯೋಲಜಿ, ಅಪ್ಲೈಡ್ ಜಿಯೋಲಜಿ ಗ್ರೂಪ್ 6, ಅನಿಮೇಷನ್, ಡ್ಯಾನ್ಸು, ಹಿಂದಿ, ಹ್ಯೂಮನ್ ಡೆವಲಪ್ಮೆಂಟು, ಮೆಟೀರಿಯಲ್ ಸೈನ್ಸು, ಮ್ಯೂಸಿಕ್ಕು, ಉರ್ದು, ಸಂಸ್ಕೃತ, ಪಬ್ಲಿಕ್ ಅಡ್ಮಿನಿಸ್ಟ್ರೇಷನು, ಕ್ರಿಶ್ಚಿಯಾನಿಟಿ, ಫಿಸಿಕಲ್ ಎಜುಕೇಷನು, LLM, ಎನ್ವೈರನ್ಮೆಂಟಲ್ ಸೈನ್ಸು, ಏನ್ಷಿಯಂಟ್ ಹಿಸ್ಟರಿ, ಆರ್ಕಿಯಾಲಜಿ, GIS, ಎಜುಕೇಷನು, ಅಗ್ರಿ ಬಿಸ್ನೆಸ್ಸು, ಸ್ಟ್ಯಾಟಿಸ್ಟಿಕ್ಸ್, ಇನ್ಫಾರ್ಮೇಷನ್ ಟೆಕ್ನಾಲಜಿ ಮತ್ತು
ಸೋಷಿಯಾಲಜಿ. ಸೊ ಈ ಏನು ಮೆನ್ಷನ್ ಮಾಡಿದರೆ ಇದಕ್ಕೆ ಮಾತ್ರ ಎಂಟ್ರೆನ್ಸ್ ಎಕ್ಸಾಮ್ ಇರಲ್ಲ, ನಿಮ್ಮ ಸೆಲೆಕ್ಷನ್ ಪ್ರೊಸೆಸ್ ಬಂದು ನಿಮ್ಮ ಡಿಗ್ರಿ ಮಾರ್ಕ್ಸ್ ಮೇಲೇ ಇರುತ್ತೆ. ಸರಿನಾ? ಐ ಹೋಪ್ ಗೈಸ್ ನಿಮಗೆ ವಿಡಿಯೋ ತುಂಬಾ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ. ಇಷ್ಟ ಆಗಿರಿ ಈಗಲೇ ಒಂದು ಲೈಕ್ನ ಮಾಡಿ, ಜೊತೆಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ವಿಸಿಟ್ ಮಾಡಿ ನಮ್ಮ ವಿಡಿಯೋ ನೋಡ್ತಾ ಇದ್ದೀರಾ ಅಂತಂದರೆ ಬೇಗ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೇಟೆಸ್ಟ್ ಅಪ್ಡೇಟ್ಸ್ಗೆ ಬೆಲ್ ಐಕನ್ನ ಮಿಸ್ ಮಾಡದೆ ಪ್ರೆಸ್ ಮಾಡಿ. ಮತ್ತೆ ನಾನು ನೆಕ್ಸ್ಟ್ ವಿಡಿಯೋ ಸಿಗ್ತೀನಿ. ಅಲ್ಲಿಗೂ ಟೇಕ್ ಕೇರ್, ಬಾಯ್.